ಯಾವುದೇ ಕಾಸ್ಟ್ಲಿ ಕ್ರೀಮ್ ಬೇಡ, ಯಾವುದೇ ಪಾರ್ಲರ್ ಬೇಡ. ನಮ್ಮ ಮನೆಯಲ್ಲೇ ಹೇಗೆ ಹೋಮ್ ರೆಮಿಡಿ ಮಾಡಿಕೊಂಡು ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು, ಇದರಿಂದ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅನ್ನಿವನ್ ಸ್ಕಿನ್ ಟೋನ್ನ ಕ್ಲಿಯರ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಬೇಕಾದ್ರೆ ಅಥವಾ ಯಾವುದೇ ಫೇಶಿಯಲ್ ಅಥವಾ ಏನೇ ಮಾಡ್ಕೋಬೇಕಾದ್ರೂ ಸ್ಕಿನ್ ಕೇರ್ ನಾವು ಮೊದಲಿಗೆ ನಾವು ಕ್ಲೆನ್ಸ್ ಮಾಡ್ಕೋಬೇಕು. ಇದರಿಂದ ಡರ್ಟ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ನಾವು ಏನೇ ಅಪ್ಲೈ ಮಾಡಿದ್ರೂ ಅದು ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಸೌತೆಕಾಯಿ ಪೀಸನ್ನು ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಕ್ಲೆನ್ಸನ್ನು ಮಾಡ್ಕೊಳ್ಳೋಣ. ಒಂದು ಸೌತೆಕಾಯಿ ಪೀಸಿಗೆ ನಾನಿಲ್ಲಿ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಮೊದಲಿಗೆ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಡರ್ಟ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಸ್ಕಿನ್ ಒಂದು ರೀತಿ ರಿಫ್ರೆಶ್ ಆಗುತ್ತೆ. ಪೋರ್ಸ್ ಎಲ್ಲ ನೀಟಾಗಿ ಓಪನ್ ಆಗೋದ್ರಿಂದ ನಾವು ಏನೇ ಅಪ್ಲೈ ಮಾಡಿದ್ರೂ ಅದರಿಂದ ನಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದರಿಂದ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಲೈಟನ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಲೈಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಈ ರೀತಿ ವಾರಕ್ಕೆ ಒಂದಿನಾದರೂ ನಾವು ಸ್ಕಿನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಡರ್ಟ್ ಎಲ್ಲ ರಿಮೂವ್ ಆಗಿ ಸ್ಕಿನ್ನು ಹೆಲ್ದಿಯಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ನಾವು ನೀಟಾಗಿ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೋಬೇಕು. ನಾವು ಬರೀ ಮೊಸರು ಮತ್ತು ಸೌತೆಕಾಯಿನಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ರಿಫ್ರೆಶ್ ಅನಿಸುತ್ತೆ. ನಮಗಿಲ್ಲಿ ಯಾವುದೇ ರೀತಿಯಾದ ಕಾಸ್ಟ್ಲಿ ಕ್ರೀಮ್ಸ್ ಬೇಕಾಗಲ್ಲ, ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ವಾರಕ್ಕೆ ಒಂದ್ಸಲ ಈ ರೆಮಿಡಿನ ಟ್ರೈ ಮಾಡಿ, ನಾನು ತೋರಿಸುವಂಥ ಪ್ರತಿ ಸ್ಟೆಪ್ಸ್ನೂ ಫಾಲೋ ಮಾಡಿ. ನಿಮಗೆ ವಾರ ಪೂರ್ತಿ ರಿಫ್ರೆಶ್ ಆಗಿರುತ್ತೆ ಸ್ಕಿನ್ನು ಮತ್ತು ತುಂಬ ಗ್ಲೋ ಬರುತ್ತೆ. ನಿಮಗಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಲೈಟನ್ ಆಗಿ ಕಾಣುತ್ತೆ. ಸ್ಕಿನ್ನು ಕೂಡ ಹೆಲ್ದಿಯಾಗಿರುತ್ತೆ. ಇವಾಗ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲೆನ್ಸ್ ಆದ ನಂತರ ಅದನ್ನು 1 ರಿಂದ 2 ನಿಮಿಷ ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ಲೈಟಾಗಿ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಸಿಂಪಲ್ ಫೇಶಿಯಲ್ನ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದು ಸ್ಕ್ರಬ್ ಮತ್ತು ಫೇಶಿಯಲ್ ರೀತಿಯೂ ವರ್ಕ್ ಆಗುತ್ತೆ. ಇದರಿಂದ ಸ್ಕಿನ್ ತುಂಬ ರಿಫ್ರೆಶ್ ಅನಿಸುತ್ತೆ. ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಇಲ್ಲಾಂದರೆ ನೀವು 1 ಸ್ಪೂನ್ ಶುಗರ್ ಕೂಡ ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ರಿಂದ 3 ಡ್ರಾಪ್ಸ್ ಅಷ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ನಿಂಬೆಹಣ್ಣಿನ ರಸ ಅಲರ್ಜಿ ಇದ್ದರೆ ನೀವು ಬೇಕಿದ್ದರೆ ಟೊಮೆಟೊ ರಸ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಸ್ಕಿನ್ ಲೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕೂಡ ಚೆನ್ನಾಗಿ ಡಿಸಾಲ್ವ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ವಾರಕ್ಕೆ ಒಂದ್ಸರಿ ಟ್ರೈ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾವುದಾದ್ರೂ ಫಂಕ್ಷನ್ ಇದೆ, ಇಮಿಡಿಯೇಟ್ ಗ್ಲೋ ಬೇಕಂದ್ರೂ ಈ ಸ್ಟೆಪ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ಇಮಿಡಿಯೇಟ್ ಗ್ಲೋ ಸಿಗುತ್ತೆ. ನಂತರ ನಾನಿಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಕೂಡ ನಿಮಗೆ ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ವರ್ಕ್ ಆಗುತ್ತೆ. ಸೊ ಇದರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ. ಸೊ ಈ ಡೆಡ್ ಸ್ಕಿನ್ ರಿಮೂವ್ ಆಗೋದ್ರಿಂದ ಸ್ಕಿನ್ ರಿಫ್ರೆಶ್ ಅನಿಸುತ್ತೆ ಮತ್ತು ತುಂಬ ಗ್ಲೋ ಆಗಿ ಕಾಣುತ್ತೆ. ಮತ್ತು ಇದರಿಂದ ನಿಮಗೆ ಪಿಗ್ಮೆಂಟೇಷನ್ ಕೂಡ ಲೈಟನ್ ಆಗ್ತಾ ಬರುತ್ತೆ. ಪಿಂಪಲ್ಸ್, ಮಾರ್ಕ್ಸ್ ಇದ್ದರೆ ತುಂಬ ವರ್ಷದಿಂದ ಅದು ಕೂಡ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ರೀತಿ ಸ್ಕ್ರಬ್ ಕಮ್ ಪ್ಯಾಕ್ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡಿಕೊಂಡು. ಇವಾಗ ಇದು ಈ ರೀತಿಯಾಗಿ ರೆಡಿ ಆಗಿದೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಮಾಯಿಶ್ಚರೈಸ್ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಇಮಿಡಿಯೇಟ್ ರಿಸಲ್ಟ್ ಕೂಡ ನೋಡ್ಬೋದು. ಇವಾಗ ಇದನ್ನು ನಾನು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ. ನಾವು ಯಾವುದೇ ಹೋಮ್ ರೆಮಿಡಿ ಹೊಸದಾಗಿ ಟ್ರೈ ಮಾಡ್ತಿದ್ದೀವಿ ಅಂದರೆ ಆದಷ್ಟು ನಾವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸ್ಗೆ ಯೂಸ್ ಮಾಡಬೇಕು. ಕೆಲವೊಬ್ಬರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದಷ್ಟು ನೀವು ಯಾವುದೇ ಹೊಸ ಹೋಮ್ ರೆಮಿಡಿ ಅಥವಾ ಯಾವುದೇ ಕ್ರೀಮ್ಸ್ ಏನನ್ನೇ ನೀವು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ನಿಮ್ಮ ಫೇಸಿಗೆ ಟ್ರೈ ಮಾಡಿ ಅದನ್ನು. ಸೊ ಈ ರೀತಿ ಕೈಗೆ ನಾವು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾವು ನೀಟಾಗಿ ಎಲ್ಲದನ್ನು ಸ್ಕ್ರಬ್ ಮಾಡ್ಕೋಬೇಕು. ಇದು ನಿಮಗೆ ಸ್ಕಿನ್ ಪಾಲಿಶ್ ರೀತಿಯೂ ವರ್ಕ್ ಆಗುತ್ತೆ. ತುಂಬ ಗ್ಲೋ ಬರೋದಕ್ಕೆ ನೀವು ನೋಡ್ಬೋದು. ಇನ್ಸ್ಟೆಂಟ್ ಆಗಿಯೇ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಖಂಡಿತ ಟ್ರೈ ಮಾಡಿ, ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ. ಸೊ ನಾವು ಸ್ಕಿನ್ನನ್ನು ಕ್ಲೆನ್ಸ್ ಮಾಡಿರೋದ್ರಿಂದ ನಾವು ಯಾವುದೇ ಅಪ್ಲಿಕೇಶನ್ ಮಾಡಿದ್ರೂ ನಮಗೆ ಅದು ನೀಟಾಗಿ ಅಂದರೆ ಅದು ಅಬ್ಸಾರ್ಬ್ ಆಗುತ್ತೆ, ಸ್ಕಿನ್ನು ಗ್ಲೋ ಬರುತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು.
ಕ್ಲೆನ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ತಾ ನಾವು ಅದನ್ನು ಆದಷ್ಟು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ನಾವು ಹಾಕಿರುವಂಥ ಬೆಲ್ಲದ ಪುಡಿ ನಮಗೆ ಹಣ್ಸೋದಕ್ಕೆ ಶುರುವಾಗಬೇಕು. ಅಲ್ಲಿ ತನಕ ನಾವು ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು 5 ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ ನಂತರ ನಾವು ಡೈರೆಕ್ಟಾಗಿ ವಾಶ್ ಮಾಡಬಾರ್ದು. ಆದಷ್ಟು ಈ ರೀತಿ ಮತ್ತೆ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡಿಕೊಂಡು ನಂತರ ನಾವು ವಾಶ್ ಮಾಡಬೇಕು. ಇದರಿಂದ ನಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಏನೋ ಡರ್ಟ್ ಇರುತ್ತೆ ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಅದೆಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಟ್ಯಾನ್ ಕೂಡ ಈಸಿಯಾಗಿ ಈ ರೀತಿಯಾಗಿ ರಿಮೂವ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಿದಾಗ ಡೈರೆಕ್ಟಾಗಿ ವಾಶ್ ಮಾಡೋದಕ್ಕಿಂತ ಈ ರೀತಿ ಡ್ರೈ ಆದಮೇಲೆ ಅದನ್ನು ನ್ಯಾಚುರಲ್ ಆಗಿ ರಿಮೂವ್ ಮಾಡಿಕೊಂಡು ನಂತರ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಇದರಿಂದ ತುಂಬ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ನಾನು ಪ್ಲೇನ್ ವಾಟರಲ್ಲಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಯಾವುದೇ ರೆಮಿಡಿ ಟ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಮಾಯಿಶ್ಚರೈಸ್ ಮಾಡೋದನ್ನು ಮರಿಬಾರ್ದು. ನಮ್ಮ ಮನೆಯಲ್ಲಿ ಯಾವ್ದಾದ್ರು ಮಾಯಿಶ್ಚರೈಸರ್ ಇದ್ದರೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಈ ರೀತಿಯಾಗಿ ನ್ಯಾಚುರಲ್ ಮಾಯಿಶ್ಚರೈಸರ್ನ ಮಾಡ್ಕೋಬೋದು. ಸ್ವಲ್ಪ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1 ಡ್ರಾಪಷ್ಟು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಸ್ಕಿನ್ನಿಗೆ ಯಾವುದಾದ್ರೂ ಸಿರಮ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಸೊ 1 ಡ್ರಾಪಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಈ ರೀತಿ ನಾವು ನೀಟಾಗಿ ಮಾಯಿಶ್ಚರೈಸ್ ಮಾಡ್ಕೋಬೇಕು. ಇದನ್ನು ನೀವು ರೆಗ್ಯುಲರ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಅಲೋವೆರಾ ಜೆಲ್ಗೆ ನೀವು 1 ಡ್ರಾಪಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡು ಇದು ನಿಮ್ಮ ಸ್ಕಿನ್ನನ್ನು ಟ್ರಾನ್ಸ್ಪರೆಂಟ್ ಸ್ಕಿನ್ ರೀತಿ ಮಾಡುತ್ತೆ ಮತ್ತು ನಿಮಗೆ ತುಂಬ ಗ್ಲೋ ಕೊಡುತ್ತೆ. ಇದು ನಿಮಗೆ ಗ್ಲಾಸ್ ಸ್ಕಿನ್ ರೀತಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ನಾವು ನೆಕ್ಸ್ಟ್ ಡೇ ಈ ರೀತಿ ಫೇಶಿಯಲ್ ಎಲ್ಲ ಮಾಡ್ಕೊಂಡಾಗ ನೆಕ್ಸ್ಟ್ ಡೇ ನಾವು ಹೊರಗಡೆ ಹೋಗಬೇಕಾದ್ರೆ ಆದಷ್ಟು ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ನಾವು ರೆಗ್ಯುಲರಾಗಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ ಡ್ಯಾಮೇಜ್ ತುಂಬ ಕಮ್ಮಿ ಆಗುತ್ತೆ. ನೋಡಿ ನೀವು ಡಿಫ್ರೆನ್ಸ್ನ ನೋಡ್ಬೋದು. ನಿಮಗೆ ಇದು ಸ್ವಲ್ಪ ಗ್ಲಾಸ್ ಸ್ಕಿನ್ ರೀತಿ ಫೀಲ್ ಆಗುತ್ತೆ ಈ ರೀತಿ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದ್ರಿಂದ. ನೀವು ಇಮಿಡಿಯೇಟ್ ರಿಸಲ್ಟ್ ಕೂಡ ನೋಡ್ಬೋದು ಈ ರೀತಿ ಮಾಡಿಕೊಂಡ್ರೆ. ಈ ರೀತಿ ರೆಮಿಡಿನ ನೀವು ಟ್ರೈ ಮಾಡಿ. ರೆಗ್ಯುಲರ್ ಆಗಿ ಟ್ರೈ ಮಾಡೋದ್ರಿಂದ ಯಾವುದೇ ಸ್ಕಿನ್ ಡ್ಯಾಮೇಜ್ ಕೂಡ ಆಗಲ್ಲ. ನಾನೀಗ ಆಲ್ರೆಡಿ ಹೇಳಿರೋದ್ರಿಂದ ಆದಷ್ಟು ನೀವು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಈ ರೀತಿಯಾದ ರೆಮಿಡಿನ ಟ್ರೈ ಮಾಡಿ. ಖಂಡಿತ ವರ್ಕ್ ಆಗುತ್ತೆ. ಮತ್ತು ಮೊದಲಿಗೆ ನೀವು ಕ್ಲೆನ್ಸ್ ಮಾಡಿನೇ ನಂತರ ನೀವು ಈ ರೀತಿಯಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ. ಹಾಗೆ ಮಾಯಿಶ್ಚರೈಸ್ ಕೂಡ ಮಾಡಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.